ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತು ಸಡನ್ನಾಗಿ ಒಂದು ಯಾತ್ರೆ ಹೊರಟ್ವಿ. ಸಣ್ಣ ಟ್ರಿಪ್ಪು. ನಾನು, ನಮ್ಮ ಸ್ನೇಹಿತರು ಗಂಗಣ್ಣವರು, ಹಾಗೆ ಗಣೇಶ್ ಅವರು, ಮತ್ತು ನಮ್ಮ ಡ್ರೈವಿಂಗ್ ಗುರುಗಳಾದ ಶಿವರಾಜ್ ಅಂಥೇಳಿ, ನೋಡಿ ಹಾಗೆ ಹೇಳ್ತಾ ಇದ್ದಾರೆ. ಅಚಾನಕ್ಕಾಗಿ ಹೊರಟ್ಬಿಟ್ವಿ, ಹೋಗಲೇಬೇಕಂತೇಳಿ. ಸೊ ಹೋಗ್ಬೇಕಾರೆ ಅಂದವೇ ಕ್ಯಾಸನರ್ದಲ್ಲಿ ನಿಲ್ಲಿಸ್ಬಿಟ್ಟು ಟೋಲಲ್ಲಿ ಒಳ್ಳೆ ಎಳ್ಳಿಕಾಯಿ ಟೀ ಸಿಗುತ್ತೆ. ಆ ಟೀ ಕುಡಿದು ನಿದ್ಗೆಡ್ಬೇಕಲ್ಲ ಅಂಥೇಳಿ ಮಿಡ್ನೈಟಲ್ಲಿ ಹೊರಟಿದ್ದು ನಾವು. ಟೀನೂ ಅಷ್ಟೇ, ಎಳ್ಳಿಕಾಯಿ ಟೀ. ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ ಅಂಥೇಳಿ ಟೀ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಎಳ್ಳಿಕಾಯಿ ರಸ ಇರೋದ್ರಿಂದ ಪಿತ್ತ ಅವಾಯ್ಡ್ ಮಾಡುತ್ತೆ. ಇದು ವಾಮಿಟ್ ಸೆನ್ಸೇಷನ್ ಆ ಥರ ಇರೋರು ಇದು ಕುಡಿದ್ಬಿಟ್ಟು ಹೋದರೆ ಟ್ರಾವೆಲಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ ಜರ್ನಿ ಅಂಥೇಳಿ ಕುಡ್ಕೊಂಡು ನಾವು ಹೊರಟ್ವಿ. ನಾವು ಆನ್ ದ ವೇ ಹೋಗ್ತಾ ನೆಕ್ಸ್ಟು ಮತ್ತು ಬ್ರೇಕ್ ಕೊಡಬೇಕಲ್ಲ. ನಾವು ಎಲ್ಲೇ ಹೋದರೂ ಎವ್ರಿ 1 hour ಅಥವಾ 1 ಗಂಟೆ ಆ ಥರ ಬ್ರೇಕ್ ಕೊಡ್ತೀವಿ. ನಾವು ಮುಂದೆ ಹೋಗಿದ್ದು ಬೀರೂರು ಅಂತ ಹೇಳಿ. ಈ ಬೀರೂರಲ್ಲಿ ಒಂದು ಒಳ್ಳೆ ಟೆಂಪಲ್ ಇದೆ, ಮೈಲಾರಲಿಂಗೇಶ್ವರ ಅಂಥೇಳಿ. ಮಧ್ಯರಾತ್ರಿ ಹೋಗಿರೋದ್ರಿಂದ ಅಲ್ಲಿ ನೋಡೋಕ್ಕಾಗಲಿಲ್ಲ. ಸೊ ಇನ್ನೊಂದು ಸರಿ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಅಲ್ಲಿ ಹೋಗಿ ನಿಮಗೂ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಇದು ಸರ್ಕಲ್, ಬೀರೂರು ಸರ್ಕಲ್ಲು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ನಂದಿನಿ ಬೂತಲ್ಲಿ ಒಳ್ಳೆ ಕಾಫಿ ಮಾಡಿಕೊಟ್ರು, ಕಾಫಿ ಕುಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಮುಂದೆ ಹೋಗ್ತಾ ನಮ್ಮ ಜರ್ನಿ ಬಂದು ತರೀಕೆರೆ ಮಾರ್ಗವಾಗಿ ಹೋಗ್ಬೇಕಿತ್ತು. ಯಾಕೆಂದರೆ ತರೀಕೆರೆಯಲ್ಲಿ ಸ್ವಲ್ಪ ಶಿವಮೊಗ್ಗದಲ್ಲಿ ಕೆಲಸ ಇತ್ತು. ಸೊ ಹಂಗಾಗಿ ತರೀಕೆರೆ ಊರೊಳಗಡೆ ಹೋದ್ವಿ. ಶಂಕರ್ನಾಗ್ ಹಾಡು ಹೇಳಿದ್ದಾರೆ, ತರೀಕೆರೆ ಮೇಲೆ 3 ಕುರಿಮರಿ ಮೇಯ್ತಿತ್ತು ಅಂಥೇಳಿ. ಕೆರೆ ಏರಿ ಮೇಲೆ ಹೋಗಿಲ್ಲ ಸ್ವಾಮಿ, ತರೀಕೆರೆ ಊರೊಳಗಡೆ ಹೋದ್ರೆ ಸಾಕು, ಎಲ್ಲ ಅಧ್ವಾನ ಮಾಡಿಬಿಟ್ಟಿದ್ದಾರೆ ರೋಡು. ಅಂದರೆ ರಸ್ತೆ ಅಗಲೀಕರಣ ಏನೋ ಮಾಡ್ತಾಯಿದ್ದಾರೆ ಸಮಥಿಂಗ್ ಆ ಏರಿಯಾದಲ್ಲಿ, ಹಂಗಾಗಿ ರಸ್ತೆ ಹದಗೆಟ್ಟಿದೆ. ಸೊ ಇನ್ನೊಂದು 2-3 ವರ್ಷದಲ್ಲಿ ಅದು ರೆಡಿ ಆಗ್ಬೋದು. ಇರಲಿ, ಅದೊಂದು ಕಡೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಇದಿದೆ. ಸೊ ನಾವು ಬಂದು ತಲುಪಿದ್ದು ಶಿವಮೊಗ್ಗ. ನೋಡಿ, ಇದು ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡು. ತುಂಬ ಹೈಟೆಕ್ ಆಗಿ ಹೈಜೆನಿಕ್ ಆಗಿದೆ. ಸಿಟಿ ಮಧ್ಯದಲ್ಲೇ ಇದೆ KSRTC ಬಸ್ ಸ್ಟ್ಯಾಂಡ್. ನೋಡಿ, ಇದು ತುಂಬ ಸ್ವಚ್ಛವಾಗಿಟ್ಟಿದ್ದಾರೆ. ಮತ್ತು ಒಳಗಡೆ ಇದು ರಿಲಯನ್ಸು ಅದು ಇದು ಮಾಲ್ ಥರ ಎಲ್ಲ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ಸೊ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿತ್ಯ ಕರ್ಮ ಎಲ್ಲ ಮುಗಿಸಿ ನಾವು ಹೋಗಿದ್ದು ಈ ಹೋಟೆಲ್ ರಾಜ್ಭವನ್ ಅಂತೇಳಿ. ಹೋಟ್ಲು ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದ್ದರೂ ಚೊಕ್ಕದಾಗಿದೆ. ಒಳ್ಳೆ ತಿಂಡಿ, ಇಡ್ಲಿ ಮತ್ತು ದೋಸೆ ಮತ್ತು ವಡೆಗಳು ತೊಗೊಂಡ್ವಿ. ಮತ್ತು ಎಲ್ಲ ಚೆನ್ನಾಗಿತ್ತು, ಯಾವುದೂ ಏನು ಸಮಸ್ಯೆ ಇಲ್ಲ. ಆ ಕಡೆ ಹೋದರೆ ಈ ಹೋಟ್ಲಿಗೆ ಹೋಗಿ ತುಂಬ ಚೆನ್ನಾಗಿದೆ. ದೋಸೆನೂ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬಟ್ ಅಲ್ಲಿ ಮನ್ಸಿಗೆ ಖೇದ ಆಗಿದ್ದು ಏನಪ್ಪ ಅಂದರೆ, ಉಪ್ಪಿಟ್ಟು ಕೊಟ್ಟರು ಒಂದು ಪ್ಲೇಟ್ ಅಂಥೇಳಿ. ಅದು ಕ್ವಾಂಟಿಟಿ ಎಷ್ಟಿತ್ತಪ್ಪ ಅಂದರೆ ಹೇಳೋದು ಬೇಡ ಬಿಡಿ, ನೋಡಿ ನೀವೇ ಗೊತ್ತಾಗುತ್ತೆ. ಅದೊಂದು ಮನ್ಸಿಗೆ ಭಾಳ ಖೇದಾಯಿತು. ಇಷ್ಟು ದುಡ್ಡು ತೊಗೊಂಡು ಇಷ್ಟು ಉಪ್ಪಿಟ್ಟು ಕೊಟ್ರಲ್ಲ. ಇರಲಿ, ಏನು ಮಾಡೋಕ್ಕಲ್ಲ. ಮತ್ತು ಪಲಾವು ಚೆನ್ನಾಗಿತ್ತು. ಸೊ ಅಲ್ಲಿ ತಿಂಡಿ ತಿನ್ನಿಸ್ಕೊಂಡು ಕೆಲಸ ಶಿವಮೊಗ್ಗದಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದು. ಮತ್ತು ಗುಳುಗುಳಿ ಶಂಕರ ಅಂಥೇಳಿ. ಈ ಶಿವಮೊಗ್ಗ ಭಾಗದಲ್ಲಿ ಎಷ್ಟು ಚೆನ್ನಾಗಿ ಗಣೇಶನ ಇಟ್ಟಿದ್ದಾರೆ ಅಂದರೆ, ಪ್ರತಿಯೊಂದು ಊರಿಂದ ಊರಿಗೆ ಹೋದರೂ ಪ್ರತಿ ಊರಲ್ಲೂ ಗಣೇಶನ ಇಟ್ಟಿದ್ದಾರೆ. ತುಂಬ ಅದ್ಧೂರಿಯಾಗಿ ಇಟ್ಟಿದ್ದಾರೆ. ಭಾಳ ಖುಷಿಯಾಗಿ ನೋಡಿ. ಅಲ್ಲಿ ಏನು ತೋರಣಗಳು ಇವೆಲ್ಲ ಕಟ್ಟಿದ್ದಾರೆ, ಬಟ್ಟಿಕ್ಸು ಇವೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಭಾಳ ಖುಷಿ ಆಯ್ತು ಅಲ್ಲೆಲ್ಲ ನೋಡ್ಬಿಟ್ಟು. ಸೊ ಇದು ನಾವು ಶಿವಮೊಗ್ಗದಿಂದ ಯೂಶ್ವಲಾಗಿ ಸಾಗರಕ್ಕೆ ಹೋಗ್ಬಿಟ್ಟು ಸಿಗಂದೂರ್ಗೆ ಹೋಗ್ತೀವಿ. ಅದಕ್ಕೆ ಮುಂಚೆ ಸಾಗರ ರಸ್ತೆಯಲ್ಲಿ ಹೋದರೆ ಐನೂರು ಸರ್ಕಲ್ ಅಂತ ಸಿಗುತ್ತೆ. ಐನೂರು ಸರ್ಕಲ್ ಲೆಫ್ಟ್ ತೊಗೊಂಡು ರಿಪ್ಪನ್ಪೇಟೆ ಮಾರ್ಗವಾಗಿ ಬಸವಾಪುರ ಅಂತ ಸಿಗುತ್ತೆ. ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ಹೋಗ್ಬೇಕಾಗಿರೋದು ಗುಳುಗುಳಿ ಶಂಕರ. ತುಂಬ ಚೆನ್ನಾಗಿದೆ ವಾತಾವರಣ. ಯಾಕೆಂದರೆ ಶಿವಮೊಗ್ಗ ಅಂದರೆ ಹೆಸರುವಾಸಿ, ಮಲೆನಾಡು ಹೆಬ್ಬಾಗಿಲು ಅಂಥೇಳಿ. ಅಷ್ಟು ಸ್ವಚ್ಛಂದವಾಗಿರುತ್ತೆ. ಮಳೆಗಾಲದಲ್ಲೂ ಅಷ್ಟೇ, ಬೇಸಿಗೆಲೂ ಅಷ್ಟೇ. ನೋಡಿ, ಇದು ನಾವು ಹೋಗ್ಬೇಕಾಗಿರೋ ದೇವಸ್ಥಾನ ಗುಳುಗುಳಿ ಶಂಕರ ಅಂಥೇಳಿ. ತುಂಬ ಹೆಸರುವಾಸಿ ದೇವಸ್ಥಾನ ಇದು. ಇತ್ತೀಚೆಗಂತೂ ನಾನು ತುಂಬ ಸಲ ಆ ಕಡೆ ಹೋಗ್ತೀನಿ. ಇದು 5ನೇ ಸರಿನೋ 6ನೇ ಸರಿನೋ ಹೋಗಿರೋದು. ಹೋದಾಗೆಲ್ಲ ನಾನು ಕೇಳ್ಕೊಳಕ್ಕೆ ಹೋಗೋದು. ಆಲ್ಮೋಸ್ಟು ಭಗವಂತ ನಮ್ಮ ಕಡೆ ಇದ್ದಾನೆ, ಆಶೀರ್ವಾದ ಮಾಡ್ತಿರ್ತಾನೆ. ಮತ್ತು ಇದು ವಿಶೇಷ ಇಲ್ಲೇನಪ್ಪ ಅಂದರೆ, ಇಲ್ಲಿ ಬಿಲ್ಪತ್ರೆ ಪ್ರಸಾದ ಅಂತ ಇದೆ, ಅದು ಭಾಳ ವಿಶೇಷ. ಮತ್ತು ಇಲ್ಲಿ ಶಂಕರಲಿಂಗ ಅಂಥೇಳಿ ಶಿವನ ಮೂರ್ತಿ ಇಲ್ಲಿ ಅಲ್ಲ, ಲಿಂಗು ಆಕಾರದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಈಶ್ವರ. ನೋಡಿ, ಇದೊಂದು ಹುಳ ಸಿಕ್ತಿದ್ದು, ಮುಟ್ಬಿಟ್ರೆ ಬಾಲ್ ಥರ ಆಗ್ಬಿಡುತ್ತೆ, ಹೆಂಗೆ ಉಳ್ಕೊಂಡು ನೋಡೋಗ್ಬಿಡುತ್ತೆ. ನೋಡಿ, ಇದು ಅಲ್ಲಿನ ಕೊಳ, ವಿಶೇಷವಾದ ಕೊಳ. ಇದು ಚಮತ್ಕಾರಿ ಕೊಳ ಅಂತಲೇ ಹೇಳಬೇಕು. ನೀವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್, ನಿಮಗೆಲ್ಲ ಏನು ಹೊಸದಲ್ಲ. ಬಟ್ ನಾವು ಹೋಗಿದ್ವಲ್ಲ, ತೋರಿಸ್ಬೇಕಂತ ಹೇಳಿ ತೋರಿಸ್ತಾಯಿದ್ದೆ. ಬಟ್ ಅಲ್ಲಿ ಹೋಗಿ ನಾವು ಒಳ್ಳೆ ತಣ್ಣೀರು ಸ್ನಾನ ಮಾಡಿ, ಅದೇ ಗುಳುಗುಳಿ ಶಂಕರದ ನೀರು ತೊಗೊಂಡು ಸ್ನಾನ ಮಾಡಿಕೊಂಡು ಅಲ್ಲಿಂದ ಮತ್ತೆ ದರ್ಶನಕ್ಕೆ ಹೋಗ್ಬೇಕಲ್ಲ ಅಂಥೇಳಿ. ಇದು ಏನಪ್ಪ ಐತಿಹ್ಯ ಅಂದರೆ, ಶುಕ್ರಾಚಾರ್ಯರು ಈ ಜಾಗದಲ್ಲಿ ತಪಸ್ಸು ಮಾಡಿ ಶಿವನ ಕುರಿತು ತಪಸ್ಸು ಮಾಡ್ತಾರೆ. ಶಿವ ಪ್ರತ್ಯಕ್ಷನಾಗಿ ಏನು ಬೇಕು ಅಂತ ಹೊರ ಕೇಳಿದಾಗ ಶುಕ್ರಾಚಾರ್ಯರು ಕೇಳ್ತಾರೆ, ನನಗೆ ನೀರು ಬೇಕಂಥೇಳಿ. ಆ ಶಿವ ತಪಸ್ಸಿಗೆ ಮೆಚ್ಚಿ ತನ್ನ ಶಿವನ ಮೇಲಿನ ಜಡೆಯನ್ನು ಬಿಚ್ಚಿದಾಗ ಗಂಗೆ ಉತ್ಪತ್ತಿ ಆಗ್ತಾಳೆ. ಸೊ ಅದಕ್ಕೋಸ್ಕರ ಇದು ಜಡೆ ಥರನೇ ಇದೆ. ಆ ಕಲ್ಯಾಣಿ ಒಳಗಡೆ ಎಲ್ಲ ಶಿವಂದು ಜಡೆ ಥರ ಇದೆ. ಅಲ್ಲಿ ಮಧ್ಯದಲ್ಲಿ ನೀರು ಬರುತ್ತೆ. ಯಾವ ಥರ ಬರುತ್ತೆ, ಗುಳು 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 ಅನ್ನೋ ಶಬ್ದ ಮಾಡ್ಕೊಂಡು ಮೇಲಕ್ಕೆ ಬರುತ್ತೆ ನೀರು. ಹಾಗಾಗಿ ಇದು ಗುಳುಗುಳಿ ಶಂಕರ ಅಂತ ಕರೀತಾರೆ.
ಮತ್ತು ಇದಕ್ಕೆ ಜಟಾತೀರ್ಥ ಅಂತಲೂ ಇನ್ನೊಂದು ಹೆಸರಿದೆ. ಮತ್ತು ಇಲ್ಲಿ ಒಳಗಡೆ ಹೋದರೆ ಏನಿಲ್ಲ, ₹101 ಕೊಟ್ಬಿಟ್ರೆ ನಿಮಗೆ ಅರ್ಚನೆಯಿಂದ ಹಿಡಿದು ಹಣ್ಣು ಕಾಯಿ ಪೂಜೆ ಸಹ ಅವರೇ ಮಾಡಿಕೊಡ್ತಾರೆ. ಇದೊಂದು ವಿಶೇಷ. ಯಾಕೆ ₹100ಗೆ ಇಷ್ಟೆಲ್ಲ ಮಾಡಿಕೊಡ್ತಾರೆ ಅಂದರೆ ಭಾಳ ಕಷ್ಟ ಇದೆ. ಅಷ್ಟು ವ್ಯವಸ್ಥಿತವಾಗಿ ಮಾಡಿಕೊಡ್ತಾರೆ. ಐನೂರುಗಳಾಗಲಿ ಅಲ್ಲಿ ಆಡಳಿತ ಮಂಡಳಿ ಎಲ್ಲ ಅಷ್ಟೇ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನೀವು ಹೋದಾಗ ದಯವಿಟ್ಟು ಹೋಗಿ ಬನ್ನಿ. ತುಂಬ ಹತ್ರ ಇದೆ. ಯಾಕೆಂದರೆ ಶಿವಮೊಗ್ಗ ಅಂದವೇ ಎಲ್ಲ ಹೋಗ್ತಿರ್ತೀರ. ಆ ಕಡೆಯಿಂದ ಹೋಗೋದು ಈ ಕಡೆಯಿಂದ ಹೋದರೆ ನಿಮಗೆ ಒಂದು ಏರಿಯಾ ಸಿಗುತ್ತೆ, ಒಂದು ದೇವಸ್ಥಾನ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ. ನಾವು ನೋಡಿದ್ವಿ, ಪುನೀತರಾದ್ವಿ. ಸೊ ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬಿಲ್ಪತ್ರೆ ಕೊಡ್ತಾರೆ. ಪೂಜೆ ಮುಗಿಸಿ ನಾವು ಒಂದು ಫಸ್ಟು ನಾವೆಲ್ಲ ಹೋದಾಗ ₹5 ಅಷ್ಟೇ ಇತ್ತು ಟಿಕೆಟು. ಸೊ ಈಗ ₹10 ಇದ್ದಾಗ ಹೋಗಿರಲಿಲ್ಲ. ಬಟ್ ಏಕಾಏಕಿ ₹20 ಮಾಡಿಬಿಟ್ಟಿದ್ದಾರೆ. ಅದೊಂದು ಪ್ರಸಾದ ರೂಪದಲ್ಲಿ ನಾವು ₹20 ಕೊಟ್ಟು ಟಿಕೆಟ್ ತೊಗೊಂಡ್ರೆ ಒಂದು ಬಿಲ್ಪತ್ರೆಗೆ ದಳಕ್ಕೆ ₹20 ಅಂತ ತೊಗೋತಾರೆ. ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಹಾಗೆ ಎದ್ದು ಬರ್ತಾರೇನೋ ಶಂಕರಲಿಂಗೇಶ್ವರ ಅನ್ನೋ ಥರ ಭಾಸವಾಗುತ್ತೆ. ಮತ್ತು ಅಲ್ಲಿನ ಪ್ರಸಾದ ಇದು ದರ್ಶನ ಮಾಡ್ಕೊಂಬಂದ್ರೆ ಪ್ರಸಾದ ಕೊಡ್ತಾರೆ. ಸೊ ನಾವು ₹20 ಕೊಟ್ಟು ಚೀಟಿಗಳು ತೊಗೊಂಡ್ವಿ. ಒಂದು ಬಿಲ್ಪತ್ರೆಗೆ ₹20. ನಾವು ಎಷ್ಟು ಬೇಕಾದ್ರೂ ಹರಕೆ ಸಂಕಲ್ಪ ಇದ್ರೂ ಮಾಡ್ಕೊಬೋದು. ಸೊ ಇದು ಅಲ್ಲಿ ಪಕ್ಕದಲ್ಲೇ ಶಿವಲಿಂಗ ಇದೆ. ಅಲ್ಲಿಗೆ ನೀರು ಅಭಿಷೇಕ ಮಾಡಿ, ಜಲಾಭಿಷೇಕ ಅಂತ ಕರಿತೀವಿ. ಸೊ ನಾವು ನಮ್ಮ ಸ್ನೇಹಿತರೆಲ್ಲ ಅಭಿಷೇಕ ಮಾಡಿ ಅಲ್ಲಿ ಸಂಕಲ್ಪ ಮಾಡಿ ಬಿಲ್ಪತ್ರೆ ಬಿಟ್ಟಾಗ ಕೆಲಸ ಆಗುತ್ತೆ ಅನ್ನೋದಾದರೆ ಮೇಲಕ್ಕೆ ತೇಲ್ಕೊಂಬರುತ್ತೆ. ನಾವೇನೇ ಸಂಕಲ್ಪ ಮಾಡಿದ್ರು ಅಂದರೆ ತದೇಕ ಚಿತ್ತದಿಂದ ಶಿವಭಕ್ತಿಯಲ್ಲಿ ಬಿಡಬೇಕು. ಸುಮ್ಮನೆ ಏನೋ ಅಂದ್ಕೊಂಡು ಬಿಟ್ಟರೆ ಖಂಡಿತ ಅದು ಆಗೋಲ್ಲ. ಬಿಟ್ಟೋ ಬರಲಿಲ್ಲ ಅನ್ನೋಕ್ಕೆ ಅವಶ್ಯಕತೆ ಇಲ್ಲ, ಆಗಲ್ಲ ಅದು. ಸೊ ಇದು ಅಷ್ಟು ಸತ್ಯವಾದ ಕೊಳ. ನನಗೂ ಭಾಳ ಸಲ ಒಳ್ಳೆಯದಾಗಿದೆ. ನೀವು ಟ್ರೈ ಮಾಡಿ. ಒಳ್ಳೆಯ ಜಾಗ, ಚೆನ್ನಾಗಿದೆ. ಒಂದು ದರ್ಶನ ಮಾಡಿದ ಪುಣ್ಯ ನಿಮಗೂ ಸಿಗುತ್ತೆ. ಸೊ ಅಲ್ಲಿಂದ ನಾವು ಹೊರಟಿದ್ದು ಸಿಗಂದೂರು ಮಾರ್ಗವಾಗಿ ಲಾಂಚ್ ಹೊಸ್ದಾಗಿ ಬ್ರಿಡ್ಜ್ ಕಟ್ಟಿದ್ದಾರಲ್ಲ ನೋಡಿ, ಇದು ಲಾಂಚು ಈಗ ಒಂಥರ ಕಾಣೆ ಆಗುತ್ತೆ ಸ್ವಲ್ಪ ದಿವಸದಲ್ಲಿ. ಯಾಕೆ ಅಂದರೆ ಬಳಸೋರು ಇಲ್ದಂಗೆ ಆಗುತ್ತೆ. ಬ್ರಿಡ್ಜ್ ಆಗಿರೋದು ಅಲ್ಲಿನ ಜನಕ್ಕೆ ಭಾಳ ಅನುಕೂಲ ಆಗಿದೆ. ನಾವು ಫೋಟೋ ಗಿಟ ತೊಗೊಂಡ್ವಿ. ಸೊ ಈ ಬ್ರಿಡ್ಜ್ ಕಟ್ಟಿರೋದು ಇದು ಲೋಕೋಪಯೋಗಿ ಮತ್ತು ಬಂದರು ಇಲಾಖೆ, ಜಲ ಒಳ ಬಂದರು ಇಲಾಖೆ ಅಂಥೇಳಿ. ಸೊ ಆ ಲಾಂಚ್ ನಡೆಸ್ತಿದ್ದು ಸಹ ಅದೇ ಇಲಾಖೆಯವರು. ಸೊ ಲಾಂಚ್ ಸ್ಟಾಪ್ ಆಗಿದೆ ಈಗ. ಬಟ್ ಅಲ್ಲಿನ ನಾಗರಿಕರಿಗೆ, ಹಳ್ಳಿಯವ್ರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ. ಮತ್ತು ಹೋದವ್ರು ಬಂದವ್ರಿಗೂ ನಮಗೂ ಅಷ್ಟೇ ಒಂದು 2 ಅವರ್ ಜರ್ನಿ ಇದ್ದಿದ್ದು ಒಂದು 10 ನಿಮಿಷ 15 ನಿಮಿಷಕ್ಕೆ ಇಳಿದ್ಬಿಟ್ಟಿದೆ ಜರ್ನಿ. ಅಷ್ಟು ಚೆನ್ನಾಗಿರುತ್ತೆ ಸಿಗಂದೂರ್ಗೆ ಹೋಗಿ ಬರೋರಿಗೆ. ಒಳ್ಳೆ ಅನುಕೂಲ ಆಗಿದೆ. ಎಲ್ರಿಗೂ ಅನುಕೂಲ ಆಗಬೇಕಂತಲೇ ಇಲ್ಲಿ ಅಲೋ ಮಾಡೋದು. ಸೊ ನಾವು ಫೋಟೋ ತಗೊಂಡು ಬ್ರಿಡ್ಜ್ ದಾಟಿದ್ವಿ. ಮಳೆ ಶುರುವಾಯಿತು. ಸಿಕ್ಕಾಪಟ್ಟೆ ಮಳೆ ಅಂದರೆ ಕಾರಿನ ಇಳಿಯೋಕ್ಕಾಗಲ್ಲ ಅಷ್ಟು ಮಳೆ. ಬಟ್ 2:30 ದೇವಸ್ಥಾನ ಕ್ಲೋಸ್ ಆಗ್ತಿತ್ತು. ನೋಡಿ ಆ ದೇವಸ್ಥಾನದ ಎಂಟ್ರೆನ್ಸ್ ಇದು ಗೋಪುರ. ಇವತ್ತೇನು ಗೌರ್ಮೆಂಟ್ ರಜೆ ಇಲ್ಲ ಏನಿಲ್ಲ ಅಂತ ತುಂಬ ಹ್ಯಾಪಿಯಾಗಿ ಹೋದ್ವಿ, ಜನಗಳು ಜಾಸ್ತಿ ಇರಲ್ಲ ಅಂಥೇಳಿ. ನಮಗಿನ್ನ ಮುಂಚೆ ತುಂಬ ಸಾವಿರಾರು ಗಾಡಿಗಳು ಬಂದ್ಬಿಟ್ಟಿದೆ. ಆಶ್ಚರ್ಯ ಆಗೋದು, ಇವತ್ತು ಜನ ಇದ್ದಾರಲ್ಲಪ್ಪ ಅಂದ್ಕೊಂಡು. ಇಲ್ಲಿ ಎಲ್ಲರೂ ನಮ್ಮಂಗೆ ಭಕ್ತರೆ ಅಂದ್ಕೊಂಡು ಸರಿ ಮುನ್ನಡೆದ್ವಿ. ದೇವಿ ದರ್ಶನ ಮಾಡಬೇಕು. ಇಂತೂ ಸಿಗಂದೂರು ಬಂದ್ವಿ. ಚೌಡೇಶ್ವರಿ ದರ್ಶನ ಮಾಡೋಣ ಅಂದರೆ ಗೌರಮ್ಮ ತಾಯಿ, ಗಂಗಮ್ಮ ತಾಯಿ ಬಂದು ನೆನೀತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಇನ್ನೇನು ಕ್ಷಣದ ಕೆಲವೇ ಕ್ಷಣದಲ್ಲಿ ಒಳಗಡೆ ಹೋಗ್ತೀವಿ. ಏನಪ್ಪ ಅಂದರೆ ಮೈಸೂರು ಪ್ರಾಂತ್ಯಕ್ಕೆ ನಮ್ಮ ಚಾಮುಂಡಿ ಹೆಂಗೋ, ನಮ್ಮ ಮಲೆನಾಡ ಹೆಬ್ಬಾಗಿರೋ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ಆ ಕಡೆ ಚೌಡೇಶ್ವರಿ ತಾಯಿ ಅಷ್ಟೇ ಪ್ರಸನ್ನರಾಗಿರ್ತಾಳೆ. ಅಂದರೆ ಬೇಡಿದ ವರ ಕೊಡುವಷ್ಟು ಸಂಪನ್ನಳು ಆಕೆ ಅಂಥೇಳಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಪ್ರತಿ ದಿವಸ ದರ್ಶನಕ್ಕೆ ಹೋಗ್ತಾರೆ. ಮತ್ತು ಆ ದರ್ಶನ ಮಾಡ್ಕೊಂಬಂದ್ವಿ. ನೋಡಿ ಇಲ್ಲಿ ಭೂತರಾಯ ಅಂಥೇಳಿ ಪಕ್ಕದಲ್ಲೇ ದೇವಸ್ಥಾನ ಇದೆ. ಅದೇ ಹಲಸಿನ ಮರದ ಕೆಳಗಡೆ ಭೂತರಾಯನ ಪ್ರತಿಷ್ಠಾಪನೆ ಮಾಡಿದ್ರು. ಅದು ತುಂಬ ಚೆನ್ನಾಗಿದೆ. ಸಿಗಂದೂರ್ಗೆ ಹೋದರೆ ಇದೊಂದು ಸ್ಥಳಕ್ಕೆ ಹೋಗಿ ಬನ್ನಿ, ಪಕ್ಕದಲ್ಲೇ ಇದೆ. ನಾವು ತಾಯಿ ದರ್ಶನ ಪಡೆದು ಹಾಗೆ ಭೂತರಾಯನಿಗೆ ನಮಿಸಿ ಪುನೀತರಾದ್ವಿ. ಅಲ್ಲಿಂದ ಬರ್ತಾ ಮತ್ತು ಈ ಕಡೆಯಿಂದ ಮಳೆ ಇತ್ತಲ್ಲ, ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿ ಮಳೆ ಕಡಿಮೆ ಇತ್ತು. ಸೊ ನಾವು ಇರುತ್ತಲ್ಲ ಫೋಟೋ ಮತ್ತು ವಿಡಿಯೋಗಳು ಈಗೆಲ್ಲ ಕ್ರೇಜ್ ಏನಿದೆ ಅದು ಮುಗಿಸ್ಕೋಬೇಕಲ್ಲ ಅಂಥೇಳಿ ನಾವು ಎಲ್ಲರ ಥರ ಸೈಡ್ಗೆ ಹಾಕಿ ಆ ಬ್ರಿಡ್ಜಿನ ಏನು ಸವಿ ನೋಟ, ಅಲ್ಲಿನ ವಾತಾವರಣ ಮತ್ತು ಅಲ್ಲಿನ ಹಕ್ಕಿ ಪಕ್ಷಿಗಳು ಕಲರವ, ಅಲ್ಲಿನ ನೀರು ಅದೆಲ್ಲ. ಏಕೆಂದರೆ ನಾವು ಮೊದಲೇ ಬರ್ಗೇಡ್ ಜನ, ಈ ಕಡೆ ಬೆಂಗಳೂರು ಕಡೆಯವರು. ನೀರು ಸಿಗೋದೇ ಖುಷಿ, ಅದರಲ್ಲಿ ನೋಟ ಸಿಗೋದೇ ಖುಷಿ. ನಾವಿಲ್ಲಿ ಹೆಬ್ಬಾಳ ಪಾರ್ಕು ಇಂಥ ಕೆರೆ ಸಣ್ಣ ಪುಟ್ಟ ನೋಡಿರ್ತೀವಿ, ಸಿಗೋದು ಅಪರೂಪ. ನೋಡ್ಕೊಂಬಂದ್ವಿ. ಸೊ ಅಲ್ಲಿಂದ ಬರ್ತಾ ಸಿಗಂದೂರು ಮುಗಿದ್ಮೇಲೆ ಆನ್ ದ ವೇ ಬಂದರೆ ಆವನಹಳ್ಳಿ ಆದಮೇಲೆ ಏನು ಸಾಗರಕ್ಕಿಂತ 1 ಕಿಲೋಮೀಟ್ರ್ ಬಿಫೋರು ಲೆಫ್ಟ್ ಸೈಡಿಗೆ ತೊಗೊಂಡ್ರೆ ನೋಡಿ ಈ ಗ್ರಾಮ ಸಿಗುತ್ತೆ, ಇಕ್ಕೇರಿ ಅಂತೇಳಿ. ಭಾಳ ಚೆನ್ನಾಗಿದೆ ದೇವಸ್ಥಾನ. ನೀವು ಹೋದರೆ ಅಷ್ಟು ಆನಂದವಾಗುತ್ತೆ. ನೋಡಿ ಇದು ನಂದಿ ಎಷ್ಟು ಚೆನ್ನಾಗಿದೆ ಅಂದರೆ ಪಾಲಿಷ್ ಮಾಡಿರೋ ಟೈಲ್ಸ್ ಥರ ಈ ನಂದಿ ಇದೆ. ಇದ್ರ ಬಗ್ಗೆ ಇತಿಹಾಸ ಏನಪ್ಪ ಅಂದರೆ ವಿಜಯನಗರದ ಅರಸರ ಕಾಲದಲ್ಲಿ
ಕೆಳದಿಯನ್ನು ಕೆಳದಿ ಇಕ್ಕೇರಿ ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿತು ಆವಾಗಿನ ಕಾಲದಲ್ಲಿ, ಕೆಳದಿ ಸಾಮ್ರಾಜ್ಯ ಕಾಲದಲ್ಲಿ. ಈ ಸಮಕಾಲೀನ ಚೌಡಪ್ಪ ನಾಯಕರ ಕಾಲ ಅಂತಂದರೆ ಕ್ರಿಸ್ತಶಕ 1544ರಲ್ಲಿ ಕೆಳದಿ ರಾಜಧಾನಿಯಾಗಿದ್ದ ಈ ಏನು ಇಕ್ಕೇರಿ, ಇವ್ರ ಕಾಲದಲ್ಲಿ ಮುದ್ರಾಂಕ ಅಥವಾ ನಾಣ್ಯ, ಇದು ಇಕ್ಕೇರಿ ಪಗೋಡ ಮತ್ತು ಪಣ ಅನ್ನೋದಕ್ಕೆ ತುಂಬ ಹೆಸರುವಾಸಿ, ಹಂಗೆ ಕರೆಯಲ್ಪಡ್ತಿತ್ತಂತೆ. ಅಂಥ ಐತಿಹ್ಯವಾದ ಸ್ಥಳ ರೀ ಇದು. ಹೋದರೆ ದಯವಿಟ್ಟು ದರ್ಶನ ಮಾಡ್ಕೊಂಬನ್ನಿ. ಇಲ್ಲಿರೋ ನೋಡಿ ಕಳಸ, ಎಷ್ಟು ತಲೆ ಕಳೆದಿದೆಯೋ ಅದು ಇನ್ನೂ ಹಂಗೆ ಇದೆ. ಇದು ದೇವಾಲಯ ಹೆಸರು ಅಘೋರೇಶ್ವರ ದೇವಸ್ಥಾನ ಅಂಥೇಳಿ. ಕೆಳದಿ ವಾಸ್ತುಶಿಲ್ಪ ಅಂದರೆ ತನ್ನದೇ ಆದ ಒಂದು ಹೆಸರಿದೆ. ಪಕ್ಕದಲ್ಲಿ ಅಖಿಲಾಂಡೇಶ್ವರಿ ದೇವಸ್ಥಾನ, ಎಲ್ಲ ಕಣ್ತುಂಬು ಮನೆ, ಭಾಳ ಒಳ್ಳೆಯದು. ಸೊ ನಮ್ಮ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದು ಮಲಿಕೊಂಡಿದ್ರೆ ಬೆಳಿಗ್ಗೆ ಒಳ್ಳೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನೊಂದ್ಬಿಟ್ಟಿದ್ದೋ ಹೊಟ್ಟೆ ಒಳಗೆ, ಖುಷಿಯಾಗಿ ತಿಂದ್ವಿ. ಮೊದಲನೇ ಬೀಡು ಬೆಂಡೆಕಾಯಿ ಕಿತ್ತಿದ್ದು ನೋಡಿ. ವ್ಯವಸಾಯ ಅಂದರೆ ಒಂದು ದಿವಸ ಹೆಚ್ಚು ಕಡಿಮೆ ಆದರೂ ಭಾಳ ಕಷ್ಟ. ನೆನ್ನೆ ಕುಯ್ಬೇಕಿತ್ತಿದ್ದು, ನೆನ್ನೆ ಕುಯ್ಯೋಕ್ಕಾಗಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದೆ, ಲೇಟ್ ಆಗುತ್ತೆ ಅಂತೇಳಿ. ಬರೋ ಅಷ್ಟೊತ್ತಿಗೆ ಒಂದು ದಿವ್ಸಕ್ಕೆ ಕಾಲೇ ಬಲ್ತ್ಬಿಟ್ಟು, ಅರ್ಧ ಬಲ್ತಿದ್ರೆ ಅರ್ಧ ಎಳೆದೈತಿ. ಸುಮ್ಮನೆ ವೇಸ್ಟ್. ಈಗ ಯಾರೋ ತಿನ್ನೋಕ್ಕಾಗಲ್ಲ, ಸ್ಕೂಲ್ಗೆ ಹಾಕ್ಬೇಕು ಅದನ್ನು. ವ್ಯವಸಾಯ ಅಂದರೆ ಹಿಂಗೆ, ಕೃಷಿ ಒಂದು ಆ ಟೈಮ್ಗೆ ಏನು ಮಾಡಬೇಕೋ ಅದು ಮಾಡಬೇಕು, ಇಲ್ಲಾಂದರೆ ಹಿಂಗಾಗುತ್ತೆ. ಅದು ನಾವೇ ಅನುಭವಿಸ್ಲೇಬೇಕು. ವರ್ಷದ ಕೂಳ್ಗೆ ಹೋಗಿ ವರ್ಷದ ಕೂಳು ಕಳ್ಕೊಂಡ್ರು ಅನ್ನಂಗೆ ನಮ್ಮ ಬದುಕು ಒಂದೊಂದು ಸಲ ಹಿಂಗೆ ಆಗೋಗ್ಬಿಡುತ್ತೆ ಜೀವನ, ಏನೂ ಮಾಡೋಕ್ಕಾಗಲ್ಲ. ಇದೇ ರೀತಿ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ, ನನ್ನ ಬ್ಲಾಗು. ಇದೇ ರೀತಿ ನನ್ನ ವಿಡಿಯೋಗಳು ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಶರಣಾರ್ಥಿ. ಧನ್ಯವಾದ.